ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಪ್ರಕರಣವನ್ನ ಈಗಾಗಲೇ ಎಸ್ಐಟಿಗೆ ವಹಿಸಲಾಗಿದೆ ಅಂತ ಮಾಜಿ ಸಚಿವ ಜಿಟಿ ದೇವೇಗೌಡ ಹೇಳಿದ್ರು. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಎಸ್ಐಟಿಯಿಂದ ಸೂಕ್ತ ತನಿಖೆ ನಡೆಸಲಾಗ್ತಾ ಇದೆ. ಪ್ರಕರಣದ ತನಿಖೆ ನಂತರ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮ್ಮ ಪಕ್ಷದಿಂದ ಯಾವ ಕ್ರಮವನ್ನ ಕೈಗೊಳ್ಳಬೇಕೋ ಕೈಗೊಳ್ತೀವಿ. ಈ ಪ್ರಕರಣದಿಂದಾಗಿ ಪಕ್ಷದ ಬೇರೆ ಯಾವ ಅಭ್ಯರ್ಥಿಯ ಮೇಲೂ ಪರಿಣಾಮ ಬೀರಲ್ಲ ಅಂತ ತಿಳಿಸಿದ್ರು. ನಮ್ಮ 14 ಲೋಕಸಭಾ ಕ್ಷೇತ್ರಗಳ ಅಧ್ಯಕ್ಷರುಗಳು, ವಿಧಾನಸಭೆ ಸ್ಪರ್ಧೆ ಮಾಡಿದಂಥವರು, ಮಾಜಿ ಶಾಸಕರುಗಳು, ಹಾಲಿ ಶಾಸಕರುಗಳು, ಮುಖಂಡರುಗಳ ಸಭೆಯನ್ನು ಕೂಡ ಕರೆದಿದ್ದೇವೆ. ನಮ್ಮ ರಾಜ್ಯ ಅಧ್ಯಕ್ಷ ಆಗಿದ್ದಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು, ರಾಷ್ಟ್ರಾಧ್ಯಕ್ಷರು ನಾವೆಲ್ಲರೂ ಕೂಡ ಕೂತು ಚರ್ಚೆಯನ್ನು ಮಾಡಿದ್ದೇವೆ. ಏನು ರಾಜ್ಯ ಸರ್ಕಾರ SIT ತನಿಖೆಗೆ ಆದೇಶವನ್ನು ಮಾಡಿದೆ, ಆದೇಶದ ಸತ್ಯಾಸತ್ಯತೆ ವರದಿ ಬರಲಿ, ನಾವೆಲ್ಲರೂ ಕೂಡ ಅದನ್ನು ಸ್ವಾಗತ ಮಾಡಿದ್ದೇವೆ. ನಮ್ಮ ಪಕ್ಷದಿಂದ ಶಿಸ್ತು ಕ್ರಮವನ್ನು ಕೈಗೊಳ್ಳಿ. ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡಕ್ಕೆ ರೇವಣ್ಣ ಮೊದಲ ಪ್ರತಿಕ್ರಿಯೆಯನ್ನ ನೀಡಿದರು. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕಾನೂನು ರೀತಿ ಏನಿದೆಯೋ ಅದನ್ನ ಎದುರಿಸ್ತೇವೆ. 4-5 ವರ್ಷ ಹಳೇದು ತಗೊಂಡು ಬಂದು ಕೇಸ್ ಹಾಕ್ತಾರೆ ಅಂತ ಕಿಡಿಕಾರಿದರು. SIT ತನಿಖೆ ನಡೆಸ್ತಾ ಇದೆ, ಪ್ರತಿಕ್ರಿಯೆಯನ್ನ ಕೊಡೋದಕ್ಕೆ ಹೋಗೋದಿಲ್ಲ. ಪ್ರಜ್ವಲ್ ಉಚ್ಚಾಟನೆ ಬಗ್ಗೆ ಪಕ್ಷದ ನಿರ್ಧಾರವೇ ಅಂತಿಮ ಅಂತ ಹೇಳಿದರು. ಇದೆಲ್ಲ ಯಾವ ಥರ ಷಡ್ಯಂತ್ರ ನಡೀತಾ ಇದೆ ನನಗೆ ಗೊತ್ತಿದೆ. ಅದಕ್ಕೆಲ್ಲ ಹೆದರಿ ಓಡೋಗೋನಲ್ಲ ನಾನು, ಗೊತ್ತಾಯ್ತಾ ಸರ್? ಇಲ್ಲೇ ಇದೀವಲ್ಲ, ಇದೆಲ್ಲ ಯಾವ ಥರ ಷಡ್ಯಂತ್ರ ನಡೀತಾ ಇದೆ ನನಗೆ ಗೊತ್ತಿದೆ. ಅದಕ್ಕೆಲ್ಲ ಹೆದರಿ ಓಡೋಗೋನಲ್ಲ ನಾನು, ಗೊತ್ತಾಯ್ತಾ ಸರ್? ರೇವಣ್ಣ ವಿಡಿಯೋ ವಿಚಾರಕ್ಕೆ ಸಂಬಂಧಿಸಿ ಹಾಸನ ಜಿಲ್ಲಾಧಿಕಾರಿ ಸತ್ಯಭಾಮ ಕಿಡಿಕಾರಿದ್ದಾರೆ. ಪಾಪದ ಕೊಡ ತುಂಬಿದೆ ಎಂಬ ಗಾದೆ ಮಾತಿದೆ. ಪಾಪದ ಕೊಡ ತುಂಬಿದಾಗ ಅದು ಹೊರ ಬರಲೇಬೇಕು. ಸರ್ಕಾರದಿಂದ SIT ರಚನೆಯಾಗಿದೆ. ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರಲಿದೆ ಅಂತ ತಿಳಿಸಿದ್ರು. ರಾಜ್ಯದಿಂದ SIT ರಚನೆಯಾಗಿದೆ. ಒಂದು ತನಿಖೆ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ನಮ್ಮಲ್ಲಿ ನಾವು ಕೇಳಿದ್ದೀವಿ, ಪಾಪದ ಕೊಡ ತುಂಬಿದೆ ಅಂತ ಬಿಟ್ಟು ಅದು ಬಂದಾಗ ಅದು ಬರಬೇಕು. ಶಿಶುಪಾಲನಿಗೆ ಕೃಷ್ಣ 100 ತಪ್ಪು ಮಾಡಲಿಕ್ಕೆ ಅವಕಾಶ ಕೊಡ್ತಾನೆ. 100 ತಪ್ಪಾದಮೇಲೆ 101 ಕೊಡಲ್ಲ. ಅದೇ ಯು ಆರ್ ನಾಟ್ ರೆಡಿ ಆ್ಯಂಡ್ ವಿ ಆಲ್ಸೋ ಡಿಂಟ್ ನೋ ಆಲ್ ದಿಸ್. ಸೊ ಇದು ಖಂಡಿತ ಇದು ಒಂದು ತಗೊಳ್ಳುತ್ತೆ, ಇದು ಕೋರ್ಸು. ನ್ಯಾಯ ಸಿಗುತ್ತೆ ಖಂಡಿತ. ನಮ್ಮ ಏನು ಹೇಳಿದ್ರು ನಮ್ಮ ಮೇಲೆ ಯಾವಾಗಲೂ ದೂರದೇ ಅವರು ಇಟ್ಕೊಂಡು ಇಲ್ಲ. ನಮಗೂ ಕೂಡ ಇದು ಹೊಸದು, ನಮಗೆ ಗೊತ್ತಿರಲಿಲ್ಲ ಈ ವಿಚಾರಗಳು. ಅದಕ್ಕೆ ಸೂಕ್ತವಾದ ಏನೇನು ಸಹಕಾರ ಕೊಡಬೇಕು ನಮ್ಮ ಕಡೆಯಿಂದ ಕೊಡ್ತೀವಿ. ಅದು ನಿಸ್ಸಂಶಯವಾಗಿ ನಿಮ್ಮಲ್ಲಿ ನಿಸ್ಸಂಶಯತೆಯಲ್ಲಿ ಅದಕ್ಕೆ ಸಂಸ್ಥೆ ಇದೆ, SIT ಇದೆ, ಅವರು ಅದನ್ನು ತಗೊಳ್ತಾರೆ. ಅವರು ಅದನ್ನು ಮೇಡಮ್ ಕೇಳಿ ನಾವು ಬಿಗಿನಿಂಗಿಂದ ಪ್ರಜ್ವಲ್ ರೇವಣ್ಣ ವಿರುದ್ಧ ದೌರ್ಜನ್ಯ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಮಹಿಳಾ ಆಯೋಗದ ಬಳಿಕ ಮಕ್ಕಳ ಆಯೋಗ ಎಂಟ್ರಿ ಕೊಟ್ಟಿದೆ. ಆ ಒಂದು ಕೇಸ್ನಲ್ಲಿ ಯಾರಾದರೂ ಅಪ್ರಾಪ್ತರಿದ್ದಾರಾ ಇದ್ರೆ ನಮಗೆ ತಿಳಿಸಿ ಅಂತ ಸರ್ಕಾರಕ್ಕೆ ಪತ್ರ ಬರೆಯೋದಕ್ಕೆ ಮಕ್ಕಳ ಆಯೋಗ ಚಿಂತಿಸಿದೆ. ಅಪ್ರಾಪ್ತರು ಕಂಡು ಬಂದಲ್ಲಿ ಪೋಕ್ಸೋ ಅಡಿ ಕೇಸ್ ದಾಖಲಿಸೋದಕ್ಕೆ ಮುಂದಾಗಿದೆ. ಈ ಬಗ್ಗೆ ಮಕ್ಕಳ ಆಯೋಗ ಸದಸ್ಯ ಶಶಿಧರ್ ಕೌಸಂಬೆ ಹೇಳಿದ್ದಾರೆ.